ಕ್ರೊನಾಲಜಿ ಸಮಜಿಯೇ ಅಂತ ನಮ್ಮ ಮಹಾನಾಯಕರೊಬ್ಬರು ಈ ಹಿಂದೆ ಹೇಳಿದ್ರಲ್ವಾ. ಹಾಗಾಗಿ ನೀವು ಕ್ರೊನಾಲಜಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಏಪ್ರಿಲ್ 2, 2026 ರಾಘವ್ ಚಡ್ಡಾ ಅವರನ್ನು ಎಎಪಿ ಪಕ್ಷದ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ. ಅದೇ ದಿನ ಲವ್ಲಿ ಯೂನಿವರ್ಸಿಟಿ ಸ್ಥಾಪಕ ಹಾಗೂ ಅದರ ಚಾನ್ಸಲರ್ ಕೂಡ ಆಗಿರುವಂತಹ ಎಎಪಿ ನಾಯಕ ಅಶೋಕ್ ಮಿತ್ತಲ್ ಅವರನ್ನ ಪಕ್ಷದ ಹೊಸ ರಾಜ್ಯಸಭಾ ಉಪನಾಯಕ ಅಂತ ನೇಮಿಸಲಾಗುತ್ತೆ. ಏಪ್ರಿಲ್ 15, 2026 ಲವ್ಲಿ ಯೂನಿವರ್ಸಿಟಿ ಗ್ರೂಪ್ಗೆ ಸಂಬಂಧಪಟ್ಟಂತ ಹಲವೆಡೆ ಇಡಿ ದಾಳಿ ನಡೆಯುತ್ತೆ. ವಿದೇಶಿ ವಿನಿಮಯ ಕಾಯ್ದೆ ಫೇಮಾ ಉಲ್ಲಂಘನೆ ಆಗಿದೆ ಅಂತ ಅದಕ್ಕೊಂದು ಕಾರಣ ಕೊಡಲಾಗುತ್ತೆ. ಇಡಿ ಯಾರ ನಿಯಂತ್ರಣದಲ್ಲಿದೆ ಅದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲೇ ಬರುತ್ತೆ ನೋಡಿ ಟ್ವಿಸ್ಟ್. ಏಪ್ರಿಲ್ 24, 2026 ಅಂದರೆ ತಮ್ಮ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾದ 9 ದಿನಗಳಲ್ಲಿ ಅಶೋಕ್ ಮಿತ್ತಲ್ ಬಿಜೆಪಿ ಸೇರ್ತಾರೆ. ಯಾವ ರಾಘವ್ ಚಡ್ಡಾ ಬದಲಿಗೆ ಎಎಪಿ ತನ್ನನ್ನ ಹೊಸ ಉಪನಾಯಕನಾಗಿ ಮಾಡಿತ್ತೋ ಅದೇ ರಾಘವ್ ಚಡ್ಡಾ ಜೊತೆಗೇನೆ ಅಶೋಕ್ ಮಿತ್ತಲ್ ಹೋಗಿ ಬಿಜೆಪಿಯನ್ನ ಸೇರ್ತಾರೆ. ನಿನ್ನೆವರೆಗೆ ಆಮ್ ಆದ್ಮಿಯ ಭ್ರಷ್ಟ ವಿದೇಶಿ ವಿನಿಮಯ ಕಾಯ್ದೆಯನ್ನು ಉಲ್ಲಂಘಿಸಿದಂತಹ ಕಳಂಕಿತ ನಾಯಕ ಇವತ್ತು ಬಿಜೆಪಿಯ ಪರಿಶುದ್ಧ ನಾಯಕ, ದೇಶಭಕ್ತ ನಾಯಕ. ಇಲ್ಲಿ ಇನ್ನೂ ಒಂದು ಕ್ರೊನಾಲಜಿ ನಿಮಗೆ ಮರ್ತು ಹೋಗಿದ್ರೆ ಅದನ್ನು ನಾನು ನೆನಪಿಸ್ತೀನಿ ನಿಮಗೆ. ಜೂನ್ 27, 2023 ಭೋಪಾಲ್ದಲ್ಲಿ ಬಿಜೆಪಿ ಕಾರ್ಯಕರ್ತರ ದೊಡ್ಡ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾರೆ. ಅಲ್ಲಿ ಅವರು ಮಹಾರಾಷ್ಟ್ರದ ಎನ್ಸಿಪಿ ಪಕ್ಷ 70,000 ಕೋಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದೆ ಅಂತ ಹೇಳ್ತಾರೆ. ನೆನ್ಪಿಡಿ, ಮಧ್ಯಪ್ರದೇಶದ ಭೋಪಾಲ್ದಲ್ಲಿ ಪ್ರಧಾನಿಯವರು ಮಹಾರಾಷ್ಟ್ರದ ಎನ್ಸಿಪಿ ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದು. ಕೆಲವು ನಿರ್ದಿಷ್ಟ ಭ್ರಷ್ಟಾಚಾರ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಿದಂಥ ಪ್ರಧಾನಿಯವರು ಎನ್ಸಿಪಿ ಅಂತ ಅಂದ್ರೆ ಘೋಟಾಲ್ ಪಾರ್ಟಿ ಅಂತ ಜರೀತಾರೆ. अगर मैं एनसीपी की बात करूं तो एनसीपी पर भी करीब 70,000 करोड़ रुपए के घोटालों का आरोप है. महाराष्ट्र स्टेट कोऑपरेटिव बैंक घोटाला, महाराष्ट्र सिंचाई घोटाला, अवैध खनन घोटाला, इनकी लिस्ट भी बहुत लंबी है. इन पार्टियों के घोटालों का मीटर कभी डाउन ही नहीं होता. ನಾನು ಅವರನ್ನ ಬಿಡೋದಿಲ್ಲ ಅಂತ ಆರ್ಭಟಿಸ್ತಾರೆ. ಅಲ್ಲಿ ಮೋದಿ ಅವರ ಮುಖ್ಯ ಟಾರ್ಗೆಟ್ ಇದ್ದಿದ್ದು ಎನ್ಸಿಪಿ ನಾಯಕ ಅಜಿತ್ ಪವಾರ್. ಆಮೇಲೆ ಏನಾಯ್ತು? ಜುಲೈ 2, 2023 ಅಂದ್ರೆ ಎನ್ಸಿಪಿ ವಿರುದ್ಧ ಪ್ರಧಾನಿ ಮೋದಿ ಆರ್ಭಟಿಸಿದಂತಹ 5 ದಿನಗಳ ಒಳಗೇನೆ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಬಂದು ಬಿಜೆಪಿ ಜೊತೆಗೆ ಸೇರ್ಕೊಳ್ತಾರೆ. ಬಿಜೆಪಿ ಮೈತ್ರಿಕೂಟ ಸರ್ಕಾರದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಕೂಡ ಆಗ್ತಾರೆ ಅವರು. ಅಂದ್ರೆ ಮೋದಿಜಿ ಭೋಪಾಲ್ದಲ್ಲಿ ನಾನು ಅವರನ್ನ ಬಿಡೋದಿಲ್ಲ ಅಂತ ಹೇಳಿದ್ದು, ಅವ್ರು ನಮ್ಮ ಜೊತೆಗೆ ಬಂದು ಸೇರ್ಕೊಳ್ಳೋವರೆಗೂ ನಾನು ಅವರನ್ನ ಬಿಡಲ್ಲ ಅಂತ ಹೇಳಿದ್ದು. ಆದರೆ ಜನ ಇದನ್ನ ಅರ್ಥ ಮಾಡ್ಕೊಂಡಿದ್ದು ಮಾತ್ರ ಬೇರೆ ತರ. ಅದು ಮೋದಿಜಿ ಅವ್ರ ತಪ್ಪಲ್ಲ ಬಿಡಿ. ಅಲ್ಲ, ಈ ರಾಜಕಾರಣಿಗಳು ರಾಜಕಾರಣ ಅಂತ ಅಂದ್ರೆ ಸುಳ್ಳು, ಬೂಟಾಟಿಕೆ ಇದೆಲ್ಲ ಇದ್ದಿದ್ದೇನೆ. ಆದರೆ ಇಷ್ಟೊಂದು ಬೂಟಾಟಿಕೆ, ಈ ಪರಿ ಹಿಪೋಕ್ರಸಿ, ಇಷ್ಟೊಂದು ನಾಟಕನ? ಆ ನಾಯಕ ವಿಪಕ್ಷದಲ್ಲಿದ್ರೆ ಭ್ರಷ್ಟ, ಕಳ್ಳ, ಸುಳ್ಳ, ದೇಶದ್ರೋಹಿ ಎಲ್ಲ ಆಗಿರ್ತಾನೆ. ಮರುದಿನ ಅದೇ ಕಳ್ಳ, ಸುಳ್ಳ, ಭ್ರಷ್ಟ ಇವ್ರ ಪಕ್ಷ ಸೇರ್ಕೊಂಡ್ರೆ ಎಲ್ಲಾನು ತೊಳೆದು ಹೋಗಿ ಪರಿಶುದ್ಧ. ಇದೆಂಥ ಮಹಾಮೋಸ! ಇದಕ್ಕಿಂತ ದೊಡ್ಡ ಜನದ್ರೋಹ ಏನಾದ್ರೂ ಇದೆಯಾ? ಇದಕ್ಕೆ ಅಲ್ವಾ ನಮ್ಮ ಮಹಾನಾಯಕರು ಮೊದಲೇ ಹೇಳಿದ್ದು, ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ. ವೀಕ್ಷಕರ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.